ಕೊಳಚಿಲ್ನ ಶ್ರೀನಿವಾಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಲಾದ ಯುವ ಪರಿವರ್ತನ್ ದಿ ಚೇಂಜ್ 2015 ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಲೋಕವೇ ಅನಾವರಣಗೊಂಡಿತು. ಇದರ ಅಂಗವಾಗಿ ನಡೆದ ಕ್ಯಾಂಪಸ್ ಪ್ರಿನ್ಸೆಸ್ನಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ನ ಪ್ರಶಸ್ತಿ ಆರ್ ಕ್ಯಾಂಪಸ್ ಪ್ರಿನ್ಸೆಸ್ ಕಿರೀಟವನ್ನು ತೊಟ್ಟುಕೊಂಡರು. ಶ್ರೀನಿವಾಸ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಶೋ, ರಾಕ್ ಬ್ಯಾಂಡ್ಗಳ ಸಿಂಚನ, ಅದರ ಜೊತೆ ಕಲೆ ಸಂಸ್ಕೃತಿಗಳ ಅನಾವರಣಗೊಂಡಿತ್ತು. ಹೆಸರಿಗೆ ತಕ್ಕಂತೆ ಇಲ್ಲಿ ಯುವಜನರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಲಾದಂತಹ ಕಾರ್ಯಕ್ರಮ ಹೆಸರಿಗೆ ತಕ್ಕಂತೆಯೇ ನಡೆಯಿತು. ಅಲ್ಲದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪುಷ್ಟಿ ನೀಡುವಂತೆ ಏರ್ಪಡಿಸಿದಂತಹ ಫ್ಯಾಷನ್ ಶೋ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಮಿಸ್ ಇಂಡಿಯಾ ಸಂಸ್ಥೆಯು ಫ್ಯಾಷನ್ ಎಬಿಸಿಡಿಯ ಸಹಕಾರದೊಂದಿಗೆ ಆಯೋಜಿಸಿದಂತಹ ಕ್ಯಾಂಪಸ್ ಪ್ರಿನ್ಸೆಸ್ ಕಾರ್ಯಕ್ರಮದಲ್ಲಿ ಒಟ್ಟು 60 ಸ್ಪರ್ಧಿಗಳು ಭಾಗವಹಿಸಿದ್ದರು. ಗ್ಲಾಮರ್ ಲೋಕದ ಬೆಡಗಿ ಫ್ಯಾಷನ್ ಉದ್ಯಮ ಕ್ಷೇತ್ರದಲ್ಲಿ ಅತಿ ಎತ್ತರದ ಸ್ಥಾನವನ್ನು ಪಡೆದು ಮಿಸ್ ಏಷ್ಯಾ ಪೆಸಿಫಿಕ್ ವರ್ಲ್ಡ್, ಮಿಸ್ ದಿವಾ 2013, ಮಿಸ್ ದಿವಾ ಡೆಲ್ಲಿ 2013, ಫೆಮಿನಾ ಮಿಸ್ ಇಂಡಿಯಾ ಡೆಲ್ಲಿ 2013ರ ಪ್ರಶಸ್ತಿಯನ್ನ ಪಡೆದ ಸೃಷ್ಟಿ ರಾಣಾ ಈ ಸ್ಪರ್ಧಾ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಆಯ್ಕೆಯಾದಂತಹ ಸ್ಪರ್ಧಿಗಳು ಅದರ ಜೊತೆಗೆ ಫ್ಯಾಷನ್ ಎಬಿಸಿಡಿಯ ಚರಣ್ ಸುವರ್ಣ, ಅನುಪಮಾ ಸುವರ್ಣ ಹಾಗೂ ಚಾಮ್ರಾ ಫೌಂಡೇಶನ್ನ ರಾಘವೇಂದ್ರ ರಾವ್ ಅವರು ಸೃಷ್ಟಿ ರಾಣಾ ಅವರ ಜೊತೆಗೆ ವೇದಿಕೆಯಲ್ಲಿ ಹೆಜ್ಜೆಯಿಟ್ಟರು. ಕ್ಯಾಂಪಸ್ ಪ್ರಿನ್ಸೆಸ್ ಸೌಂದರ್ಯ ಸ್ಪರ್ಧೆಯಲ್ಲಿ ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಪ್ರಶಸ್ತಿ ಕೆಆರ್ ಕಿರೀಟ ತೊಟ್ಟುಕೊಂಡರೆ, ಡಜನ್ ಕಾಲೇಜಿನ ಪ್ರಾರ್ಥನಾ ಸುಬ್ರಮಣಿ ರನ್ನರ್ ಅಪ್ ಆದರು. ಇವರಿಗೆ ಸೃಷ್ಟಿ ರಾಣಾ ಅವರು ಕಿರೀಟವನ್ನ ತೊಡಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೃಷ್ಟಿ ರಾಣಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿದರು. And the rest of the girls were really amazing. I would just say that they should never lose any hope, and they must try again, as they had immense confidence. And as I said, I had a wonderful time here. I would never forget, and thank you so much for your love and support. And I would thank Srinivasan group of colleges who invited me. It's a pleasure for me being here. It's an honor, and I would cherish these memories all throughout my life. Thank you so much. ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲೆಂದು ಆಗಮಿಸಿದ್ದ ಸೃಷ್ಟಿ ರಾಣಾ ಅವರು ಮಂಗಳೂರಿನ ನಗರದ ಓಷನ್ ಪರ್ನಲ್ಲಿ ಉಳಕೊಂಡಿದ್ದರು.